ನಮಸ್ತೆ ವೀಕ್ಷಕರೇ, ಮುನಿಸುತ್ತರವೇ ಮುಗುದೆ ಮುಂದುವರೆದ ಭಾಗ. ರಾತ್ರಿ ಇಡೀ ಬರಲಿಲ್ಲ ಮಗ. ಗೊತ್ತಿಲ್ಲದ ಊರು. ಅಲ್ಲೇ ಇದ್ದ ಕೆಲಸಗಾರರೊಂದಿಗೆ ಮಾತನಾಡುತ್ತಿರುವಾಗ ಕನ್ನಡದವ ಕೇಳಿದ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀಯಾ ಅಜ್ಜಿ? ಪ್ರೀತಮ್ ಸಾಹೇಬರ ಮನೆಯಲ್ಲಿ. ಇಲ್ಲಿಗೂ ಬಂದು ಬಿಟ್ಟಿದ್ದೀಯಾ? ತುಂಬ ಚೆನ್ನಾಗಿ ನೋಡ್ಕೊಳ್ತಾರೇನೋ ಎಂದು ವೆಂಕಪ್ಪ ಸಹಜವಾಗಿಯೇ ಪ್ರಶ್ನೆ ಕೇಳಿದ. ಅವನು ನನ್ನ ಮಗ ಕಣಪ್ಪ ಎಂದಾಗ, ಓಹೋ ಮಗನ, ಹಂಗೋ, ನಿಮಗೆ ಮಕ್ಕಳಿಲ್ಲ ಅಂತ ಅನಿಸುತ್ತೆ. ಒಳ್ಳೆಯವರೇ ಬಿಡಿ ಹಾಗಾದರೆ ಪ್ರೀತಮ್ ಸಾಹೇಬರು ಎಂದು ಹೇಳುತ್ತಾ ಆತ ಮರೆಯಾದ. ಹೇಳುವ ಹಾಗೂ ಅಲ್ಲ, ಬಿಡುವ ಹಾಗೂ ಅಲ್ಲ. ಸಿರಿವಂತ ಮನೆಗೆ ತಾಯಿಯಾಗಲು ಅರ್ಹತೆಗಿಂತ ಒಳಪ್ರವೇಶಕ್ಕೆ ಅರ್ಹತೆ ಬೇಕೇನೋ ಎಂದೆನಿಸಿ ಚಾಪೆ ಹಾಸಿ ಮಲಗಿದಳು ಭಾಗ್ಯ. ಹೊಸ ಜಾಗ, ಹೊಸ ಯೋಚನೆಗಳು, ಒಂಥರ ಹೆದರಿಕೆ, ನಿದ್ದೆ ಬಾರದ ರಾತ್ರಿಗಳು. ಆಗ ಕಳೆಯುತ್ತಿದ್ದ ನಿದ್ದೆ ಬಾರದ ರಾತ್ರಿಗಳು ಮಗುವಿಗಾಗಿ. ಎಲ್ಲಿ ಹೆದರುತ್ತಾನೋ ನನ್ನ ಕಂದ, ಎಲ್ಲಿ ಬೆಚ್ಚಿ ಬಿದ್ದು ಅಳ್ತಾನೋ. ಜ್ವರ ಬಂದಾಗ ಕೆಳಗಿಳಿಸದೆ ಕುಳಿತ ರಾತ್ರಿಗಳೆಷ್ಟೋ. ಆದರೆ ಆ ರಾತ್ರಿಗಳಲ್ಲಿ ಕನಸುಗಳಿತ್ತು. ಮಗುವನ್ನು ಬೆಳೆಸುವ ಕನಸಿತ್ತು. ಮಗ ಬೆಳೆದು ತನಗೆ ಆಸರೆ ಆಗುವ ಎಂಬ ಕಲ್ಪನೆಗಳಿತ್ತು. ಈಗ ಹಾಗಲ್ಲ. ನಾಯಿಗಳು ಊಳಿಡುತ್ತಿವೆ, ನಿದ್ದೆಯೇ ಬರುತ್ತಿಲ್ಲ. ಪ್ರೀತಿಯಲ್ಲಿ ಹೋದಳು ಎಂಬ ಭಯ ಈಗ ಆಕೆಯನ್ನು ಕಾಡಲಾರಂಭಿಸಿತು. ಹಾಗೂ ಹೀಗೂ ಬೆಳಕು ಹರಿಯಿತು. ದಿನಮಣಿ ತನ್ನ ಕರ್ತವ್ಯಕ್ಕೆ ಹಾಜರಾದನು. ಬೇಕಾ ಬೇಡವ ಎಂದು ಎದ್ದು ಉಪ್ಪಿನಲ್ಲಿ ಹಲ್ಲು ತಿಕ್ಕಿ ಕಪ್ಪು ಚಹಾ ಮಾಡಿ ಕುಡಿದ ಭಾಗ್ಯಳಿಗೆ ತಾನು ಊರು ಬಿಟ್ಟು ತಪ್ಪು ಮಾಡಿದೆ ಎಂದು ಅನಿಸಿದರೂ ಒಮ್ಮೆಲೆ ದುಡುಕಬಾರದು ಎಂದು ಯೋಚಿಸುತ್ತಾ ಉಳಿದ ಚಿತ್ರಾನ್ನವನ್ನೇ ಹೊಟ್ಟೆಗಿಳಿಸಿದಾಗ ಕಿಲಕಿಲ ನಗುತ್ತಾ ಎಲ್ಲರೂ ಕಾರಿನಿಂದ ಇಳಿದರು. ಮಗ, ಸೊಸೆ, ಬೀಗರು, ಜೊತೆಗೆ ನೆಂಟರು. ಅವರ ವೇಷಭೂಷಣ ನೋಡಿ ಭಾಗ್ಯಳಿಗೆ ತಲೆ ತಿರುಗಿತು. ಎಲ್ಲ ಸೇಠಾಣಿಗಳು. ಮಗ ತಿರುಗಿಯೂ ನೋಡದೆ ಅವನ ಪಾಡಿಗೆ ಹೋಗುವಾಗ ಕೆಲ ಹೆಂಗಸರು ತಿಳಿಯದೆ, ಏ ಕೆಲಸದ ಹೆಂಗಸೆ ಎಂದು ಭಾಗ್ಯಳನ್ನು ಕರೆದು, ಇದನ್ನೆಲ್ಲ ಕೋಣೆಯ ಒಳಗಿಡು, ಹೇಳಬೇಕಾ? ನಿಂತು ನೋಡ್ತಿದ್ದೀಯಲ್ಲ, ಬಿಟ್ಟಿ ಸಂಬಳ ತಗೊಂತೀಯಾ? ಕೆಲಸಕ್ಕೆ ಅಂತ ಬರ್ತಾರೆ, ಬೆಪ್ಪು ತಕ್ಕಡಿಗಳ ಹಾಗೆ ಮಾಡ್ತಾರೆ, ಬಾಯಲ್ಲಿ ಎಂದಾಗ ವೆಂಕಪ್ಪ ಬೇಗ ಹೋಗಮ್ಮ, ಸೇಟ್ ಬೈತಾರೆ ಮತ್ತೆ ಎಂದಾಗ ಭಾಷೆಯೂ ಬಾರದ ಭಾಗ್ಯ ಸಾಮಾನು ಎತ್ತಿಕೊಂಡು ಒಳಕೋಣೆಗೆ ಹೋಗುತ್ತಾಳೆ. ಒಂದು ಮೂಲೆಯಲ್ಲಿಟ್ಟು ಬರುವಾಗ ಇನ್ನೊಂದು ಹೆಂಗಸು ಕುಡಿಯಲು ನೀರು ತಾ ಎಂದಾಗ ಅದನ್ನು ತಂದು ಕೊಟ್ಟಳು ಭಾಗ್ಯ. ಏನು ಹೆಸರು ನಿನ್ನದು? ಯಾರೂ ಇಲ್ಲ ಸಂಬಂಧಿಕರು ಎಂದು ಕೇಳಿದಾಗ ಏನೂ ಹೇಳದೆ ತಲೆ ಅಲ್ಲಾಡಿಸಿದಳು ಭಾಗ್ಯ. ಏನು ಹೆಸರು ಎಂದಾಗ ಮೂಕಿಯ ಪಾಪ ಎಂದು ಆಕೆಯೇ ಪಟ್ಟ ಕಟ್ಟಿಬಿಟ್ಟಳು. ಭಾಗ್ಯಳಿಗೆ ಚೆನ್ನಾಗಿ ಅರಿವಾಗಿತ್ತು. ಮಗ ನನ್ನ ಪರಿಚಯ ಮಾಡಲಿಲ್ಲ. ನಾನು ಇರೋದು ಹೀಗೆ. ಅವರೆಲ್ಲ ಶ್ರೀಮಂತರು, ನಾನು ಬಡವಳು. ನೋಡಲು ಇರುವುದು ಹಾಗೆಯೇ. ಎದುರೇ ಬಾರದೆ ಅಲ್ಲೇ ಇದ್ದು ಬಿಡುವೆ ಎಂದು ಪುನಃ ಶೆಡ್ಡಿಗೆ ವಾಪಸ್ಸಾದಳು ಭಾಗ್ಯ. ಮೊದಲಿದ್ದ ಉತ್ಸಾಹ ಕುಗ್ಗಿ ನಿರುತ್ಸಾಹ ವೇದನೆ ತುಂಬಿತು. ಹೊಸ ಮನೆಯ ಒಳಗೆ ಹೋದರೂ ಆ ಮನೆಯ ವೈಭವ ಆಕೆಯ ಮನವನ್ನು ಅರಳಿಸಲೇ ಇಲ್ಲ. ಎಂತಹ ವಿಪರ್ಯಾಸ! ಹಾಲುಕ್ಕಿಸಿ ಪೂಜೆ ಕಾರ್ಯಕ್ರಮಗಳನ್ನು ಮಾಡಿದ ದಂಪತಿಗಳು ಊಟ ಮುಗಿದ ಮೇಲೆ ನೆಂಟರಿಷ್ಟರು ಹೊರಟು ಹೋದರು. ಆನಂದಿ ಬೇಹನ್ ಮಗಳನ್ನು ಕರೆದು, ಆ ಮುದುಕಿಯಿಂದ ಮನೆ ಕೆಲಸ ಮಾಡಿಸು, ಬಿಟ್ಟಿ ಕೂಳು ತಿನ್ನಲು ಅಲ್ಲ ಎಂದಾಗ ಜಿ ಅಮ್ಮ ಎಂದು ಸೀಮಾರಾಣಿ ಗೊಣಗಾಡಿದಳು. ತನ್ನ ತಾಯಿ ಅಂದರೆ ಎಷ್ಟು ಗೌರವ, ತನ್ನದು ಎಂದೋ ಅಲ್ಲಿಯೂ ಹಣದ ಮಹಿಮೆಯೋ ಅರ್ಥವಾಗುವಂತಿರಲಿಲ್ಲ. ಭಾಗ್ಯಮ್ಮ, ಊಟ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡು. ವೆಂಕಪ್ಪ ನೀನು ಸೇರಿಕೋ. ಉಳಿದವರೆಲ್ಲ ಸೇರಿ ಸ್ವಚ್ಛ ಮಾಡಿ ಬೇಗ. ಬೆಳಿಗ್ಗೆ ಯಾರು ಯಾರಿಗೆ ಏನೇನು ಕೆಲಸ ಎಲ್ಲ ಪಟ್ಟಿ ಕೊಡುತ್ತೇನೆ. ಸಂಬಳವು ನಾಳೆ ಹೇಳುತ್ತೇನೆ. ಇವತ್ತು ಕೆಲಸ ಮಾಡಿ ಉಳಿದ ಅನ್ನ ಸಾರು ಮನೆಗೆ ತೆಗೆದುಕೊಂಡು ಹೋಗಿ ಎಂದು ಸೀಮಾರಾಣಿ ಹೇಳುವಾಗ ಕೆನ್ನೆಗೆ ಚಟ ಬಾರಿಸಿದ ಅನುಭವವಾಯಿತು. ಭಾಗ್ಯಳಿಗೆ ಇಷ್ಟೆಲ್ಲ ಆದರೂ ಹೆತ್ತ ಮಗ ಮಾವನೊಂದಿಗೆ ಕಾರಿನಲ್ಲಿ ರಾತ್ರಿಯ ಗುಂಡಿನ ಗಮ್ಮತ್ತಿನ ತಯಾರಿಗೆ ಹೊರಟು ಬಿಟ್ಟಿದ್ದನು. ಬೇಗ ಏನು ಯೋಚನೆ ಮಾಡ್ತಿದ್ದೀಯ ಭಾಗ್ಯಮ್ಮ ಎಂದಾಗ ಸ್ವಲ್ಪ ಅನ್ನ ಸಾರು ಉಳಿದ ಆಹಾರ ಪದಾರ್ಥಗಳನ್ನು ಪಾತ್ರೆಯಲ್ಲಿ ಹಾಕಿಸಿಕೊಂಡು ಭಾಗ್ಯ ಮಗ ಬರಲಿ ಮಾತನಾಡುವೆ ಎಂದುಕೊಂಡು ಕೆಲಸದಲ್ಲಿ ತೊಡಗುತ್ತಾಳೆ. ಆದರೆ ರಾತ್ರಿಯ ಗುಂಡು ಪಾರ್ಟಿಯೇ ಬೇರೆ. ಏನು ಗಲಾಟೆ, ನಗು, ಗುಂಡು ತುಂಡಿನ ಆರ್ಭಟ, ಸಿಕ್ಕಾಪಟ್ಟೆ ಲಿಕ್ಕರ್ ಬಾಟಲಿಗಳು. ಅದನ್ನು ನೋಡಿಯೇ ಹೆದರಿ ಬಿಟ್ಟಿದ್ದಳು ಭಾಗ್ಯ. ಬಿಂದಾಸ್ ಹಾಡು, ಕುಣಿತ, ಆಧುನಿಕತೆಯ ಎಲ್ಲ ರೀತಿ ನೀತಿ ಅಲ್ಲಿದ್ದವು.
ಆದರೆ ಆಧುನಿಕತೆ ಈ ತರಹ ಹೆತ್ತವಳನ್ನು ಹೊರಹಾಕುವುದೆಂಬ ಕಲ್ಪನೆಯೇ ಆಕೆಗೆ ಇರಲಿಲ್ಲ. ಮನಸ್ಸು ಚೂರು ಚೂರಾಗಿತ್ತು. ರಾತ್ರಿ 12 ಗಂಟೆಯವರೆಗೆ ಪಾರ್ಟಿ ನಡೆದಿತ್ತು. ನಂತರ ಎಲ್ಲವನ್ನು ಸ್ವಚ್ಛ ಮಾಡುವ ಕೆಲಸ ಭಾಗ್ಯ, ವೆಂಕಪ್ಪ, ಜ್ಯೋತಿಯ ಪಾಲಿಗೆ ಬಂದಿತ್ತು. ಪ್ರೀತಮ್ ಸೀಮಾ ಹೆಗಲ ಮೇಲೆ ಕೈ ಹಾಕಿ ಮಾಳಿಗೆ ಹತ್ತಿದರೆ ತಾಯಿ ನೆಲ ಗುಡಿಸುವುದರಲ್ಲಿ ತಲ್ಲೀನಳಾಗಿದ್ದಳು. ಆನಂದಿ ಬಂದು ಎಲ್ಲರಿಗೂ ಜೋರು ಮಾಡುತ್ತಾ, ಇದು ಕೆಲಸದವರಿಗೆ ಗೃಹ ಪ್ರವೇಶದ ಲೆಕ್ಕದಲ್ಲಿ ಎಂದು ತನ್ನ ಮಗಳ ಹಳೆ ಸೀರೆಯನ್ನು ಭಾಗ್ಯಳಿಗೂ ಜ್ಯೋತಿಗೂ, ಗಂಡನ ಪ್ಯಾಂಟ್ ಶರ್ಟನ್ನು ವೆಂಕಪ್ಪನಿಗೂ ಕೊಟ್ಟು ಬೇಗ ಬೇಗ ಕೆಲಸ ಮುಗಿಸಿ ಎಂದು ಹೇಳಿ ತಾನು ಮಾಳಿಗೆಯ ಒಂದು ಕೋಣೆಗೆ ಮಲಗಲು ಹೋದಳು. ಕತೆ ಮುಂದುವರಿಯುವುದು. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.